ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸದಾನಂದ ಪೂಜಾರಿಯವರು. ಅವರು ನಮ್ಮ ವೆನ್ಲಾಕ್ ಆಸ್ಪತ್ರೆಯ ಮೂತ್ರ ರೋಗ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಚಾರ್ಯರಾಗಿದ್ದಾರೆ. ಮುಖ್ಯವಾಗಿ ಏನು ನಾವು ಕಿಡ್ನಿ ಡೇ ಅಂತ ಹೇಳಿ 13ನೇ ತಾರೀಕು ಆಚರಿಸ್ತಾ ಇದ್ದೇವೆ. ಅದರ ಮಹತ್ವ ಮತ್ತು ಒಟ್ಟಾರೆಯಾಗಿ ನಮ್ಮ ಮೂತ್ರಪಿಂಡ, ಮೂತ್ರಕೋಶ ಇವುಗಳೆಲ್ಲದರ ಬಗ್ಗೆ ನಾವು ಅವರನ್ನು ಕೇಳಿ ತಿಳಿಯೋಣ. ನಮಸ್ಕಾರ ಡಾಕ್ಟ್ರೇ. ನಮಸ್ಕಾರ ಡಾಕ್ಟ್ರೇ. ಪ್ರತಿ ವರ್ಷ ಕೂಡ ಈ 13ನ್ನು ಕಿಡ್ನಿ ಡೇ ಅಂತ ಹೇಳಿ ಆಚರಿಸ್ತಾ ಇದ್ದೇವೆ. ಈ ಸಲ ಈ ದಿವಸದ ಮುಖ್ಯವಾದಂತಹ ಧ್ಯೇಯ ವಾಕ್ಯಗಳು ಏನು? ಮಾರ್ಚ್ 13ರಂದು ವಿಶ್ವ ಕಿಡ್ನಿ ದಿನವನ್ನು ಆಚರಿಸಲಾಗ್ತದೆ. ಈ ವರ್ಷದ ಥೀಮ್ ಏನಂತ ಹೇಳಿದರೆ ಆರ್ ಯುವರ್ ಕಿಡ್ನೀಸ್ ಓಕೆ ಅಂತ. ಅದರ ಸ್ಲೋಗನ್ ಏನಂತ ಹೇಳಿದರೆ ಡಿಟೆಕ್ಟ್ ಅರ್ಲಿ, ಪ್ರೊಟೆಕ್ಟ್ ದ ಕಿಡ್ನಿ ಹೆಲ್ತ್. ಮೊದಲನೇದಾಗಿ ನಾವು ಹೇಳೋದಿದ್ರೆ ನಮ್ಮ ದೇಹದಲ್ಲಿ ಕಿಡ್ನಿ ಅನ್ನುವಂಥದ್ದು ಎಷ್ಟು ಪ್ರಾಮುಖ್ಯ ಪಡೆದ ಅಂಗ, ಏನೇನು ಕೆಲಸ ಮಾಡ್ತದೆ? ಸಾಮಾನ್ಯವಾಗಿ ಒಬ್ಬ ಆರೋಗ್ಯವಂತ ಮನುಷ್ಯನಿಗೆ 2 ಕಿಡ್ನಿ ಇದೆ. ಕಿಡ್ನಿಯ ಸೈಜ್ 9ರಿಂದ 10 ಸೆಂಟಿಮೀಟರ್, ಕೆಲವರಿಗೆ 11 ಸೆಂಟಿಮೀಟರ್ ಇರ್ತದೆ. ಒಂದು ಅಗಲ ಒಂದು 3 to 4 ಸೆಂಟಿಮೀಟರ್ ಇರ್ತದೆ. ಸೊ ಇದು ಯಾಕೆಂದರೆ ಸೈಜು ಕೂಡ ಕಿಡ್ನಿಯ ಆರೋಗ್ಯದ ವಿಷಯ ಬಂದಾಗ ಬಹಳ ಇಂಪಾರ್ಟೆಂಟ್. ಕಿಡ್ನಿ ಫೇಲಿಯರ್ ಆದ ಅವ್ರ ಹತ್ರ ಅದರ ಗಾತ್ರ ತುಂಬ ಸಣ್ಣದಾಗ್ತದೆ, ಕಾಂಟ್ರಾಕ್ಟೆಡ್ ಕಿಡ್ನಿ ಅಂತ ಹೇಳ್ತೀವಿ 2 ಕಡೆ. ಸೊ ಹಾಗಾಗಿ ಇದು ಸೈಜು ಕೂಡ ಬಹಳ ಮುಖ್ಯ. ಈಗ ಕಿಡ್ನಿ ಏನು ಕೆಲಸಗಳನ್ನು ಮಾಡ್ತದೆ? ಕಿಡ್ನಿ ಎರಡಿದೆ ಅಂತೇಳಿ ಇನ್ನೊಂದು ಕಿಡ್ನಿ ಹೋದರೂ ತೊಂದರೆ ಇಲ್ಲ ಅನ್ನುವಂಥದ್ದಿಲ್ಲ. ಯಾಕೆಂದರೆ ಒಂದು ಕಿಡ್ನಿ ಹೋದರೂ ಕೂಡ 50% ಫಂಕ್ಷನ್ ಕಡಿಮೆ ಆಗ್ತದೆ ಮತ್ತು ಅದರ ಒತ್ತಡ ಇನ್ನೊಂದು ಕಿಡ್ನಿಯ ಮೇಲೆ ಬೀಳ್ತದೆ. ಆಗ ಇನ್ನೊಂದು ಕಿಡ್ನಿ ಹೈಪರ್ಟ್ರೋಫಿ ಆಗ್ತದೆ, ಅದು ದೊಡ್ಡದಾಗ್ತದೆ. ಈ ಕಿಡ್ನಿಯ ಕೆಲಸ ಏನಂತ ಹೇಳಿದರೆ ದೇಹದಲ್ಲಿರುವಂತಹ ವೇಸ್ಟ್ ಪ್ರಾಡಕ್ಟ್, ಪ್ರೋಟೀನ್ ಮೆಟಬಲೈಸ್ ಆಗಿ ಅದರಿಂದ ಬರುವಂಥ ಯೂರಿಯಾ ಇರ್ಬೋದು ಅಥವಾ ಬೇರೆ ಬೇರೆ ಮೆಟಬಾಲಿಕ್ ವೇಸ್ಟ್ ಪ್ರಾಡಕ್ಟ್ ಇರ್ತದೆ, ಅದನ್ನು ನಮ್ಮ ಶರೀರದಿಂದ ಹೊರಗೆ ಹಾಕುವಂಥ ಕೆಲಸವನ್ನು ಕಿಡ್ನಿ ಮಾಡ್ತಾ ಇರ್ತದೆ. ಮತ್ತು ನಮ್ಮ ಬಾಡಿಯಲ್ಲಿ ಈಗ ನಾವು ಎಕ್ಸೆಸ್ ವಾಟರ್ ಕುಡಿದ್ರೆ, ತುಂಬ ನೀರು ಕುಡಿದಾಗ ಅದು ಒತ್ತಡ ಬೀಳಬಾರ್ದಲ್ಲ, ಅದಕ್ಕೆ ಅದನ್ನು ಶರೀರದಿಂದ ನೀರನ್ನು ಕೂಡ ಹೊರಗೆ ಹಾಕುವಂಥ ಕೆಲಸವನ್ನು ಕಿಡ್ನಿ ಮಾಡ್ತದೆ. ಮತ್ತು ಅದಲ್ಲದೆ ಕಿಡ್ನಿಯಲ್ಲಿ ಎರಿಥ್ರೋಪೊಯೆಟಿನ್ ಎನ್ನುವಂಥ ಹಾರ್ಮೋನ್ ಉತ್ಪತ್ತಿ ಆಗ್ತದೆ. ಈ ಎರಿಥ್ರೋಪೊಯೆಟಿನ್ ಬೋನ್ ಮ್ಯಾರೋವನ್ನು ಅಂದರೆ ಅಸ್ಥಿ ಮಜ್ಜೆಯನ್ನು ಉತ್ತೇಜಿಸಿ ಸ್ಟಿಮ್ಯುಲೇಟ್ ಮಾಡಿ RBC ಅಂದರೆ ಕೆಂಪು ರಕ್ತ ಕಣಗಳನ್ನು ಉತ್ಪತ್ತಿ ಮಾಡುವಲ್ಲಿ ಈ ಎರಿಥ್ರೋಪೊಯೆಟಿನ್ ಎನ್ನುವಂಥ ಹಾರ್ಮೋನು ಕೆಲಸ ಮಾಡ್ತದೆ. ಈ ಎರಿಥ್ರೋಪೊಯೆಟಿನ್ ಕಿಡ್ನಿಯಿಂದ ಉತ್ಪತ್ತಿ ಆಗ್ತದೆ. ಸೊ ಹಾಗಾಗಿ ಕಿಡ್ನಿ ಫೇಲಿಯರ್ ಆದವ್ರ ಹತ್ರ ಹಿಮೋಗ್ಲೋಬಿನ್ ಕಡಿಮೆ ಆಗ್ತದೆ. ಸೊ ಹಾಗಾಗಿ ಅವ್ರ ಹತ್ರಲ್ಲಿ ರಕ್ತಹೀನತೆ ಬರ್ತದೆ. ಇನ್ನೊಂದು ಫಂಕ್ಷನ್ ರೆನಿನ್ ಎನ್ನುವಂಥ ಹಾರ್ಮೋನ್ ಏನಿದೆ, ಇದು ಬ್ಲಡ್ ಪ್ರೆಷರನ್ನು, ರಕ್ತದ ಒತ್ತಡವನ್ನು ನಿಯಂತ್ರಿಸುವಲ್ಲಿ ಸಹಾಯ ಮಾಡ್ತದೆ. ಇನ್ನೊಂದು ಏನಂದರೆ ಈ ಲವಣಗಳು, ಸೋಡಿಯಂ ಇರ್ಬೋದು, ಪೊಟ್ಯಾಷಿಯಮ್ ಇರ್ಬೋದು, ಇವುಗಳನ್ನು ಸಮತೋಲನ ಕಾಯ್ದುಕೊಳ್ಳುವಂಥ ಕೆಲಸವನ್ನು ಕಿಡ್ನಿ ಮಾಡ್ತದೆ. ಪೊಟ್ಯಾಷಿಯಮ್ ಜಾಸ್ತಿ ಆದರೂ ತೊಂದರೆ, ಕಡಿಮೆ ಆದರೂ ತೊಂದರೆ. ಕಡಿಮೆ ಆದರೆ ಮಸಲಿಗೆ ವೀಕ್ನೆಸ್ ಬರ್ತದೆ, ಹಾರ್ಟಿನ ರಿದಮ್ ಕಡಿಮೆ ಆಗ್ತದೆ, ಬ್ರ್ಯಾಡಿಕಾರ್ಡಿ ಅಂತ ಹೇಳ್ತೇವೆ. ಜಾಸ್ತಿ ಆದರೂ ಕೂಡ ಎದೆ ಬಡಿತದ ಮೇಲೆ ಪರಿಣಾಮವನ್ನು ಪೊಟ್ಯಾಷಿಯಮ್ ಮಾಡ್ತದೆ. ಅದನ್ನು ನಿಯಂತ್ರಿಸು, ಆ ರೇಂಜಲ್ಲಿ ಉಳಿಸುವಂಥ ಕೆಲಸವನ್ನು ಕಿಡ್ನಿ ಮಾಡ್ತಾ ಇರ್ತದೆ. ಮುಖ್ಯವಾಗಿ ನೀವು ಹೇಳಿದ್ರಿ ಕಿಡ್ನಿ ನಮ್ಮ ದೇಹದ ವೇಸ್ಟ್ ಪ್ರಾಡಕ್ಟ್ಗಳನ್ನು ಹೊರಗೆ ಹಾಕ್ತದೆ. ಈ ವೇಸ್ಟ್ ಪ್ರಾಡಕ್ಟ್ಗಳು ಎಷ್ಟು ಏನು ಅಂತ ಹೇಳಿ ನಮ್ಮ ದೇಹವೇ ಡಿಸೈಡ್ ಮಾಡ್ತದ? ಅಂದರೆ ಈಗ ಮೆಟಬಾಲಿಕ್ ನಾನು ಹೇಳಿದೆ ಬ್ಲಡ್ ಯೂರಿಯಾ ಅಂತ, ನಾರ್ಮಲ್ ಬ್ಲಡ್ ಯೂರಿಯಾ ಲೆವೆಲ್ 40-45 ರೇಂಜಲ್ಲಿ ಇರ್ತದೆ. ಇನ್ನೊಂದು ಕ್ರಿಯೇಟಿನಿನ್, ಮಸಲಲ್ಲಿ ಮೆಟಬಲಿಸಮ್ ಆದಾಗ ಈ ಕ್ರಿಯೇಟಿನ್ ಎನ್ನುವಂಥ ಅಂಶ ಉತ್ಪತ್ತಿ ಆಗ್ತದೆ. ಹಾಗೆಯೇ ಮಸಲ್ ಬಲ್ಕ್ ಜಾಸ್ತಿ ಇರುವವರಲ್ಲಿ, ತುಂಬ ಎಕ್ಸಸೈಸ್ ಮಾಡುವವರಲ್ಲಿ, ಎಷ್ಟೋ ಜನರಲ್ಲಿ, ನನ್ನ ಹತ್ರನೇ ಒಂದು ಪೇಷಂಟ್ ಬಂದಿದ್ದಾರೆ, ಬಾಡಿ ಬಿಲ್ಡ್ ಮಾಡಲಿಕ್ಕೆ ಹೋಗಿ ಓವರ್ ಎಕ್ಸಸೈಸ್ ಮಾಡಿ ಆಗ ಈ ಕ್ರಿಯಾಟಿನ್ ಎನ್ನುವಂಥ ಅಂಶವು ಜಾಸ್ತಿಯಾಗಿ ಕಿಡ್ನಿ ಫೇಲ್ ಆಗಿದ್ದು ಇದೆ. ಸೊ ಹಾಗಾಗಿ ಈ ಕ್ರಿಯಾಟಿನ್ ಇನ್ನು 0.8 to 1.2 ಈ ರೇಂಜಲ್ಲಿ ಇರಬೇಕು. ಈ ರೇಂಜಲ್ಲಿ ಇರುವಾಗೆ ಕಿಡ್ನಿ ಎಕ್ಸಸ್ ಆದರೆ ಅದನ್ನು ಹೊರಗೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇರ್ತದೆ. ಕಿಡ್ನಿ ಕೆಲಸ ಮಾಡದಿದ್ದಾಗ ಯೂರಿಯಾ ಜಾಸ್ತಿ ಆಗ್ತದೆ, ಕ್ರಿಯಾಟಿನಿನ್ನು ಜಾಸ್ತಿ ಆಗ್ತದೆ. ಕಿಡ್ನಿಗೆ ತೊಂದರೆ ಯಾವ ಕಾರಣದಿಂದ ಉಂಟಾಗ್ತದೆ? ನಾವು ಮೆಡಿಕಲ್ ಕಾಸಸ್ ಅಂತ ತಗೊಂಡ್ರೆ ಅನ್ಕಂಟ್ರೋಲ್ಡ್ ಬ್ಲಡ್ ಪ್ರೆಷರ್. ಇವತ್ತಿನ ಆಧುನಿಕ ಯುಗದಲ್ಲಿ 40-45 ವರ್ಷ ಆಗುವಾಗ ಅವ್ರಿಗೆ ಗೊತ್ತಿಲ್ಲದಾಗೆ BP ಇರ್ತದೆ, ಅವ್ರಿಗೆ ಗೊತ್ತೇ ಇರುವುದಿಲ್ಲ, ಅಂದರೆ ಯಾವುದೇ ಸಿಂಪ್ಟಮ್ಸ್ ಇರುವುದಿಲ್ಲ, ಹೈ BP ಇರ್ತದೆ. ಸೊ ಇದನ್ನು ತಜ್ಞ ವೈದ್ಯರ ಹತ್ರ ತೋರಿಸಿಕೊಳ್ಳದೇ ಇದ್ದಲ್ಲಿ BP ಅವರಿಗೆ ತಲೆನೋವು ಬರದೇ ಇರ್ಬೋದು, ಆದರೆ ಒಳಗೆ ಹೃದಯದ ಮೇಲೆ ಮತ್ತು ಕಿಡ್ನಿಯ ಮೇಲೆ ಒತ್ತಡವನ್ನು ಬೀರ್ತಾ ಇರ್ತದೆ. ಸೊ ಏನಾಗ್ತದೆ, ಹೈಪರ್ಟೆನ್ಸಿವ್ ನೆಫ್ರೋಪತಿ ಅಂತ ಆಗ್ತದೆ. ಈ ರೀತಿ ಅದು ಒತ್ತಡ ಬಿದ್ದಾಗ ಕಿಡ್ನಿ ಅಲ್ಲಿಗೆ ಡ್ಯಾಮೇಜ್ ಆಗ್ತಾ ಬರ್ತದೆ. ಅನ್ಕಂಟ್ರೋಲ್ಡ್ ಬ್ಲಡ್ ಪ್ರೆಷರ್ ಅಂದರೆ ನಾವು ಮಾತ್ರೆ ತೊಗೊಳ್ಳದೇ ಇರೋದು, ಅಥವಾ ಮಾತ್ರೆ ತೊಗೋತಾ ಇದ್ದರೆ 1-2 ದಿನ ಅದು ಮರೆತು ಬಿಡುವುದು,
ಸಡನ್ ನಿಲ್ಲಿಸಿದರೆ ರಿಬೌಂಡ್ ಹೈಪರ್ಟೆನ್ಷನ್ ಆಗ್ತದೆ. ಅದರ ಒತ್ತಡ ಕಿಡ್ನಿಯ ಮೇಲೆ ನಿರಂತರವಾಗಿ ಆಗ್ತಾ ಇರ್ತದೆ. ಆಗ ಕಿಡ್ನಿ ನಿಧಾನಕ್ಕೆ ಹಾಲಾಗ್ತಾ ಬಂದು ಮತ್ತು ಕಿಡ್ನಿ ಫೇಲ್ ಆಗ್ಬೋದು. ಎರಡನೇ ಕಾರಣ ಅನ್ಕಂಟ್ರೋಲ್ಡ್ ಶುಗರ್. ನಿನ್ನೆ ಒಂದು ಪೇಷಂಟ್ ಹೇಳ್ತಾ ಇದ್ರು, ಇವ್ರದ್ದು 350, ಅವ್ರದ್ದು 450 ಅಂತೆ, ಆದರೆ ನನಗೇನು ತೊಂದರೆ ಇಲ್ಲ ಅಂತ. ಆ ರೀತಿಯ ಆ್ಯಟಿಟ್ಯೂಡ್ ಒಳ್ಳೆಯದಲ್ಲ. ಈಗ 350 ಅದು ನಾರ್ಮಲ್ ಅಲ್ಲ, ಅಥವಾ 450 ಏನಾಗೋದಿಲ್ಲ ಅಂತ ನಾವು ಬೇಕಾದನ್ನೆಲ್ಲ ತಿಂತ ಹೋದರೆ ಅದೇನಾಗ್ತದೆ, ಅದು ಎಲ್ಲದರ ಮೇಲೆ, ಕಿಡ್ನಿಯ ಮೇಲೆ, ಹೃದಯದ ಮೇಲೆ, ಜೊತೆಗೆ ಕಣ್ಣಿನ ಮೇಲೆ, ಡಯಾಬಿಟಿಕ್ ರೆಟಿನೋಪತಿ, ಡಯಾಬಿಟಿಕ್ ನೆಫ್ರೋಪತಿ, ಡಯಾಬಿಟಿಕ್ ಕಾರ್ಡಿಯೋಮಯೋಪತಿ, ಸೊ ಇಂಥೆಲ್ಲ ಸಮಸ್ಯೆಗಳು ಬರಲಿಕ್ಕೆ ನಿಧಾನವಾಗಿ ಆರಂಭ ಆಗ್ತದೆ. ಅನ್ಕಂಟ್ರೋಲ್ ಶುಗರ್ ಕೂಡ ಕಿಡ್ನಿಯ ಫಂಕ್ಷನ್ ಮೇಲೆ ಪರಿಣಾಮ ಬೀಳ್ತದೆ. ಸೊ ಇನ್ನೊಂದು ಹೈ ಸಾಲ್ಟ್, ಬೇಕರಿ ಐಟಮ್ಮು, ಫ್ರೈಡ್ ಐಟಮ್, ಇದರಲ್ಲೆಲ್ಲ ಹೈ ಸಾಲ್ಟ್ ಇರ್ತದೆ. ಈ ಹೈ ಸಾಲ್ಟ್ ಕೂಡ ಕಿಡ್ನಿಯ ಮೇಲೆ ಒತ್ತಡ ಬೀಳ್ತದೆ. ಎಕ್ಸೆಸ್ ಸಾಲ್ಟನ್ನು ಹೊರಗೆ ಹಾಕಬೇಕಾಗ್ತದೆ. ಹಾಗೂ ನಿರಂತರ ಒತ್ತಡ ಬಿದ್ದಾಗ ಅದು ಕೂಡ ಕಿಡ್ನಿ ಹಾಳಾಗಲಿಕ್ಕೆ ಒಂದು ಕಾರಣ ಆಗ್ತದೆ. ಇನ್ನೊಂದು ಹೈಡ್ರೇಷನ್, ನಾವು ಸರಿಯಾಗಿ ನೀರು ಕುಡಿಯದಿರುವುದು. ಯಾಕೆಂದರೆ ನಮ್ಮಲ್ಲಿ ಹ್ಯೂಮಿಡ್ ವೆದರ್, ನಾವು ಸ್ವೆಟ್ಟಿಂಗ್ ಆಗ್ತಾ ಇರ್ತದೆ ಗೊತ್ತಿಲ್ಲ, ಹಾಗಾಗಿ ಡಿಹೈಡ್ರೇಷನ್ ಇದ್ದೇ ಇರ್ತದೆ. ಸೊ ಹಾಗಾಗಿ ಚೆನ್ನಾಗಿ ನೀರು ಕುಡಿಯುವಂಥದ್ದು. ಅಂದರೆ ನಾವು ನೀರು ಕುಡಿಯುವಾಗ ಎವ್ರಿ 20 kgಗೆ 1 ಲೀಟರು, ಅಂದರೆ 60 kg 3 ಲೀಟರಷ್ಟು ದಿನ ನೀರು ಅಂದರೆ ಬರೀ ನೀರು ಕುಡಿಬೇಕಾಗಿಲ್ಲ, ಜ್ಯೂಸು, ಮಜ್ಜಿಗೆ ಎಲ್ಲ ಸೇರಿಸಿ ದ್ರವ ಅಂಶವನ್ನು ತಗೊಳ್ಳೋದು ಖಂಡಿತವಾಗಿ ಅಗತ್ಯ ಇದೆ. ಇನ್ನೊಂದು, ಈಗ ಕಿಡ್ನಿ ಹಾಳಾಗಲಿಕ್ಕೆ ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್, ನಿರಂತರ ಸ್ಮೋಕಿಂಗ್ ಮಾಡಿದರೆ ಅವರಲ್ಲಿ ಕಿಡ್ನಿ ಕ್ಯಾನ್ಸರ್ ಆಗುವಂಥದ್ದು, ಮೂತ್ರಕೋಶದ ಕ್ಯಾನ್ಸರ್ ಆಗುವಂಥದ್ದೆಲ್ಲ ಸಮಸ್ಯೆಗಳು ಬರ್ತದೆ. ಇನ್ನೊಂದು, ಕೌಂಟ್ರಲ್ಲಿಗೆ ಹೋಗಿ ಮೆಡಿಕಲಲ್ಲಿ ಅವರಷ್ಟಕ್ಕೆ ನೋವು ಮಾತ್ರೆಗಳನ್ನು ತಗೊಳ್ಳೋದು, ವರ್ಷಾನುಗಟ್ಟಲೆ ತಗೋತಾ ಹೋದರೆ ಅದು ಕೂಡ ಕಿಡ್ನಿಯ ಫೇಲ್ ಆಗಲಿಕ್ಕೆ ಅಥವಾ ಕ್ರಿಯಾಟಿನ್ ರೈಸ್ ಆಗಲಿಕ್ಕೆ ಕಾರಣ ಆಗ್ತದೆ. ಇನ್ನೊಂದು ಒಬೆಸಿಟಿ, ಫ್ಯಾಟ್ ಇರುವಂಥದ್ದು. ಫ್ಯಾಟ್ ಇದ್ದಾಗ ಏನಾಗ್ತದೆ, ಒಬೆಸಿಟಿಯಲ್ಲಿ ಏನಾಗ್ತದೆ ಅಂದರೆ ಹೈಪರ್ ಟೆನ್ಷನ್, BP ಬರುವಂಥದ್ದು, ಲೈಫ್ ಸ್ಟೈಲ್ ಡಿಸಾರ್ಡರ್ಸ್. ಸೊ ಏನಾಗ್ತದೆ, ಈ ರೀತಿಯಲ್ಲಿ ಶುಗರ್, BP ಜಾಸ್ತಿಯಾಗಿ ಅದು ಕೂಡ ಕಿಡ್ನಿಯ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀಳ್ತದೆ. ಈಗ ಈ ಕಿಡ್ನಿ ಇದರ ಮೇಲೆ ಒತ್ತಡ ಬಿದ್ದಿದೆ ಅಥವಾ ಕಿಡ್ನಿ ಹಾಳಾಗ್ತದೆ ಹೇಳಿದರೆ ಅದನ್ನು ಕಂಡುಹಿಡಿಯುವುದು ಹೇಗೆ? ಆರಂಭಿಕ ಹಂತದಲ್ಲಿ ಕ್ರಿಯಾಟಿನಿನ್ ಅದೊಂದು 1.5 ಆದರೆ ಯಾವುದೇ ಸಿಂಪ್ಟಮ್ಸ್ ಇರುವುದಿಲ್ಲ. ಅದು 2, 2.5 ಅಥವಾ ಇನ್ನೊಂದು 5 ಮೇಲೆ ಹೋದ, ಕೆಲವರಿಗೆ 3ರವರೆಗೂ ಕೆಲವರಿಗೆ ಏನು ತೊಂದರೆಗಳು ಅವರಿಗೆ ನೋಡುವ ಕಾಣುವುದಿಲ್ಲ. ಅದು ಪರೀಕ್ಷೆ ಮಾಡಿದಾಗ ಮಾತ್ರ ಗೊತ್ತಾಗ್ತದೆ. ಮತ್ತು ಅದಕ್ಕಿಂತ ಕೆಲವು ಸಲ ತುಂಬ ಹೈ ಆದಾಗ ಅವರಿಗೆ ಮುಖದಲ್ಲಿ, ಕಣ್ಣಿನ ಕೆಳಭಾಗದಲ್ಲಿ ನೀರು ಬರುವಂಥದ್ದು, ಆಮೇಲೆ ಕಾಲಲ್ಲಿ ನೀರು ಬರುವಂಥದ್ದು, ಇದೆಲ್ಲ ಸಮಸ್ಯೆಗಳು ಬರ್ತದೆ. ಮತ್ತು ಸುಸ್ತಾಗುವಂಥದ್ದು, ಊಟ ಮಾಡಲಿಕ್ಕೆ ಆಗದಿರೋದು, ವಾಂತಿ ಬಂದಾಗೆ ಆಗೋದು, ಇದೆಲ್ಲ ಈ ಕಿಡ್ನಿಯ ಸಮಸ್ಯೆ, ಫೇಲಿಯರನ್ನ ಲಕ್ಷಣಗಳು. ಇದನ್ನು ಹೇಗೆ ಪತ್ತೆ ಹಚ್ಚುವುದೆಂದರೆ, ನೀವು ತಜ್ಞ ವೈದ್ಯರ ಹತ್ರ ಹೋದಾಗ ಅವರು ಕಿಡ್ನಿ ಫಂಕ್ಷನ್ ಟೆಸ್ಟ್ ಅಂತ ಮಾಡ್ತಾರೆ. ಅದರಲ್ಲಿ ಬ್ಲಡ್ ಯೂರಿಯನ್ ಕ್ರಿಯಾಟಿನಿನ್ ಮತ್ತು ಯೂರಿನ್ ಟೆಸ್ಟ್ ಅನಾಲಿಸಿಸು ಮಾಡ್ತಾರೆ. ಸೊ ಈಗ ಡಯಾಬಿಟಿಕ್ ಕೇಸುಗಳಲ್ಲೆಲ್ಲ ಪ್ರೋಟೀನ್ಯೂರಿಯಾ ಆಗಲಿಕ್ಕೆ ಸಾಧ್ಯ. ಆರಂಭದಲ್ಲಿ ಮೈಕ್ರೋಸ್ಕೋಪಿಕ್ ಆಲ್ಬುಮಿನ್ಯೂರಿಯಾ ಅಂತ ಆಗ್ತದೆ. ಅಂದರೆ ಮೈಕ್ರೋಸ್ಕೋಪಲ್ಲಿ ನೋಡಿದರೆ ಮಾತ್ರ ಅದರಲ್ಲಿ ಪ್ರೋಟೀನ್ ಅಥವಾ ಆಲ್ಬುಮಿನ್ ಹೋಗೋದು ಕಾಣ್ತದೆ. ಮತ್ತೆ ಅದು ಮ್ಯಾಕ್ರೋಸ್ಕೋಪಿಕ್ ಫುಲ್ ವೈಟ್ ಯೂರಿನ್ ಹೋಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮೂತ್ರ ಪೂರ್ತಿ ವೈಟ್ ಹೋಗುವಂಥದ್ದು. ಜನರಾಗಿ ಫಿಲ್ಟರ್ ಆಗುವ, ಅದು ಪ್ರೋಟೀನ್ ಬಾಡಿ ಒಳಗೆ ಇರ್ತದೆ, ಹೊರಗೆ ಬರಬಾರ್ದು. ಸೊ ಇದು ಫಿಲ್ಟರ್ ಆಗಿ ಕಿಡ್ನಿಯಿಂದ ಮೂಲಕ ಆರಂಭ ಆಗ್ತದೆ. ಅದಕ್ಕೆ ಪ್ರೋಟೀನ್ಯೂರಿಯಾ ಅಥವಾ ಆಲ್ಬುಮಿನ್ ಫುಲ್ ವೈಟ್ ಕಲರ್ಡ್ ಯೂರಿನ್ ಹೋಗುವಂಥದ್ದು ಕೂಡ ಆರಂಭಿಕ ಹಂತ. ಅದು ಹಾಗೆ ಹೋಗಿ ಮತ್ತೆ ಕಿಡ್ನಿ ಡ್ಯಾಮೇಜ್ ಆಗಿ ಈ ಕ್ರಿಯಾಟಿನ್ ರೈಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈಗ ಕಿಡ್ನಿ ಫೇಲ್ ಆಗೋದು ಎರಡೂ ಕಿಡ್ನಿಯು ಒಟ್ಟಿಗೆ ಆಗ್ತದ ಅಥವಾ ಒಂದೊಂದೇ ಆಗ್ತದ ಈ ಥರದ ತೊಂದರೆ? ಈಗ ಈ ಕ್ರಿಯಾಟಿನ್ ರೈಸ್ ಆಗಬೇಕಾದ್ರೆ, ಈ ಸಮಸ್ಯೆಗಳೆಲ್ಲ ಬರಬೇಕಾದ್ರೆ, ಏನು ನಾನು ಹೇಳಿದ ಮುಖದಲ್ಲಿ ನೀರು ಅಥವಾ ಕಾಲಲ್ಲಿ ನೀರು ಬರುವಂಥ ಸುಸ್ತಾಗುವಂಥ, ಈ 2 ಕಿಡ್ನಿ ಫೇಲ್ ಆದಾಗ ಮಾತ್ರ ಬರ್ತದೆ. ಈಗ ಒಂದು ಕಿಡ್ನಿ ಇದ್ದರೆ ಇನ್ನೊಂದು ಕಿಡ್ನಿ ಸರಿ ಇದ್ದರೆ ಅವ್ರು ಹೇಳ್ತಾರೆ ಮೂತ್ರ ಸರಿ ಹೋಗ್ತದೆ. ಯಾಕೆಂದರೆ ಮೂತ್ರ ಎಲ್ಲಿಂದ ಬರ್ತದೆ ಅಂತ ಅವರಿಗೆ ಗೊತ್ತಾಗೋದಿಲ್ಲಲ್ಲ. 1500 ನಾರ್ಮಲ್ ಪರ್ ಡೇಗೆ ಸಾಧಾರಣ ಎವರೇಜ್ ನೀರು ಕುಡಿಯೋರೆಲ್ಲ ಅಷ್ಟು ಹೋಗಬೇಕು. ಅದು ಒಂದು ಕಿಡ್ನಿಯಲ್ಲೂ ಕೂಡ ಅಷ್ಟೇ ಹೋಗ್ತದೆ. ಸೊ ಅವರಿಗೆ ಅದು ಗೊತ್ತಾಗೋದಿಲ್ಲ. 2 ಕಿಡ್ನಿ ಡ್ಯಾಮೇಜ್ ಆದಾಗ ಕಿಡ್ನಿ ಫೇಲಿಯರ್ ಕಂಡುಗಳು ಬರ್ತವೆ. ಈಗ ಸಾಮಾನ್ಯವಾಗಿ ಈ ಥರದ ಒಂದು ಸಮಸ್ಯೆಗಳು ಬಂದರೆ ಡಾಕ್ಟರ್ ಹತ್ರ ಹೋಗಬೇಕು ಅಂತ ಹೇಳಿದರೆ, ಇದಕ್ಕೆ ರೆಗ್ಯುಲರ್ ಆಗಿ ಟೆಸ್ಟ್ ಮಾಡಿಸಬೇಕಾಗ್ತದೆ? ಹೌದು, ವರ್ಷಕ್ಕೊಮ್ಮೆ ಕಿಡ್ನಿ ಫಂಕ್ಷನ್ ಟೆಸ್ಟ್ ಮತ್ತು ಯೂರಿನ್ ಟೆಸ್ಟ್ ಮಾಡುವಂಥದ್ದು ಬಹಳ ಅನಿವಾರ್ಯ. ಯಾಕೆಂದರೆ ಎಷ್ಟೋ ಸಲ ಒಂದು ಹಂತಕ್ಕೆ ಹೋಗೋವರೆಗೆ ನಿಮಗೆ ಯಾವುದೇ ಸಿಂಪ್ಟಮ್ಸ್ ಇರುವುದಿಲ್ಲ. ಸೊ ಸಡನ್ ಒಂದು ದಿನ ಏನಾದರೂ ತೊಂದರೆಗಳಾದಾಗ, ಈಗ ಹಾರ್ಟ್ ಅಟ್ಯಾಕ್ ಒಂದು ಓವರ್ನೈಟ್ ಆಗೋದಿಲ್ಲ. ಅದು ಕೊರೋನರಿ ವೆಸಲ್ಸ್ ನೇರ ಹೋಗಲಿಕ್ಕೆ ಯಾವಾಗದಿಂದ ಆರಂಭ ಆಗಿರ್ತದೆ. ಒಂದು ದಿನ ಸಡನ್ ಅದು 90% ಬ್ಲಾಕ್ ಆದಾಗ ಸಡನ್ ಅಟ್ಯಾಕ್ ಆಗ್ಬೋದು. ಅದೇ ರೀತಿ ಕಿಡ್ನಿದು ಕೂಡ ಅದು ಯಾವಾಗಲೂ ಒಂದು 3-4 ವರ್ಷಗಳ ಹಿಂದೆ ಸ್ವಲ್ಪ ರೈಸ್ ಆಗಿರ್ತದೆ, ಒಂದು ದಿನ ಸಡನ್ ಫೇಲ್ ಆಗ್ತದೆ. ನಾವು ಅದನ್ನು ಪರೀಕ್ಷೆ ಮಾಡದಿದ್ದರೆ ಅನಗತ್ಯ ತೊಂದರೆಗಳಿಗೆ ಸಿಲುಕಬೇಕಾಗ್ತದೆ.
ಈಗ ಈ ಥರದ ಒಂದು ತೊಂದರೆಗಳು ಉಂಟು ಅಂತ ಕಂಡ್ರೆ ಅದಕ್ಕೆ ಚಿಕಿತ್ಸೆ ಅನ್ನುವಂಥದ್ದು ಹೇಗೆ ಮಾಡುವಂಥದ್ದು? ಈಗ ನಾವು ಈ ಕಿಡ್ನಿಯ ಸಮಸ್ಯೆಗಳಲ್ಲಿ ಎರಡು ವಿಧ, ಒಂದು ಎಕ್ಯೂಟ್ ಫೇಲ್ಯೂರು, ಇನ್ನೊಂದು ಕ್ರೋನಿಕ್ ಫೇಲ್ಯೂರ್ ಅಂತ, ಮತ್ತು ಇನ್ನೊಂದು ಮೆಡಿಕಲ್ ರಿನಲ್ ಡಿಸೀಸ್, ಮತ್ತೊಂದು ಅಬ್ಸ್ಟ್ರಕ್ಷನ್. ಈಗ ಬ್ಲಾಕ್ ಆಗಿ ಕಿಡ್ನಿ ಫೇಲ್ ಆಗ್ತದೆ, ಸ್ಟೋನುಗಳು ಎರಡು ಯೂರಿಟ್ರಲ್ಲಿ ಬಂದು ಬ್ಲಾಕ್ ಆಗಿ ಯೂರಿನ್ ಔಟ್ಪುಟ್ 0 ಆಗ್ತದೆ. ಅದು ಆಗ ಕಿಡ್ನಿ ಡ್ಯಾಮೇಜ್ ಆಗಿರುವುದಿಲ್ಲ, ಎರಡು ಕಡೆ ಸ್ಟೋನ್ ಬಂದು ಬ್ಲಾಕ್ ಆಗಿರುವಂಥದ್ದು, ಅವರಿಗೆ ಔಟ್ಪುಟ್ 0 ಆಗ್ತದೆ. ಆಗ ಅವರಿಗೇನು ನಾವು ಈಗ ಕ್ರಿಯಾಟಿನ್ ಎಲ್ಲಾದರೂ ಜಾಸ್ತಿ ಆಗಿದ್ದರೆ ಆಗ ಅವರಿಗೆ ಒಂದೆರಡು ಟೆಂಪರರಿ ಡಯಾಲಿಸಿಸ್ ಅಂತ ಮಾಡಿ ಆಮೇಲೆ ಅವರಿಗೆ ಸ್ಟಂಟ್ ಹಾಕಿದರೆ ಅದು ಯೂರಿನ್ ನಾರ್ಮಲ್ ಬರಲಿಕ್ಕೆ ಆಗ್ತದೆ. ಸೊ ಆಗ ಏನಾಗ್ತದೆ, ಸ್ಟಂಟ್ ಹಾಕಿದ ಕೂಡಲೇ ಯೂರಿನ್ ಹೊರಗೆ ಬಂದು ಕ್ರಿಯಾಟಿನ್ ನಾರ್ಮಲ್ ಆಗ್ತದೆ. ಆಮೇಲೆ ನಾವು ಅವರನ್ನು ಡಿಸ್ಚಾರ್ಜ್ ಮಾಡಿ ಮನೆಗೆ ಹೋಗಿ ಒಂದು 2 ಅಥವಾ 3 ವಾರದ ನಂತರ ಮತ್ತೆ ಬಂದಾಗ ಅವರಿಗೆ ಮತ್ತೆ ಆ ಸ್ಟೋನನ್ನು ಎರಡನ್ನು ಪುಡಿ ಮಾಡಿ ತೆಗೆದ ನಂತರ ನಾರ್ಮಲ್ ಫಂಕ್ಷನ್ ಆಗಿದೆ. ಇದು ಅಬ್ಸ್ಟ್ರಕ್ಷನ್. ಅಥವಾ ಪ್ರಾಸ್ಟೇಟ್ ಎನ್ಲಾರ್ಜೆಂಟ್ ಆಗಿಯೂ ಕೂಡ ಯೂರಿನ್ ಬ್ಲ್ಯಾಡರಲ್ಲಿ ಸ್ಟಾಕ್ ಆಗಿ ಅದು ಬ್ಯಾಕ್ ಪ್ರೆಷರಿಂದಾಗಿ ಕ್ರಿಯಾಟಿನ್ ರೈಸ್ ಆಗ್ಬೋದು. ಎಷ್ಟೋ ಜನರಿಗೆ ವಯಸ್ಸಾದವರಿಗೆ ಮೊನ್ನೊಂದು ನಾನು ಈಗ ಪೇಷಂಟ್ ಬಂದಾಗ ಅವರಿಗೆ ಸ್ವಲ್ಪ ಮೂತ್ರ ಹೋಗ್ತಾ ಇತ್ತು. ಅವರಿಗೆ 84 ವರ್ಷ. ನಾನು ಪರೀಕ್ಷೆ ಮಾಡಿ ನೋಡಿದಾಗ ಅವರ ಮೂತ್ರಕೋಶ ಈ ಹೊಕ್ಕಳವರೆಗೆ ದೊಡ್ಡದಾಗಿತ್ತು. ಆಮೇಲೆ ಸ್ಕ್ಯಾನ್ ಮಾಡಿ ನೋಡಿದಾಗ 2 ಲೀಟರ್ನಷ್ಟು ಮೂತ್ರ ಸ್ಟಾಕ್ ಆಗಿತ್ತು. ಸೊ ಇದಕ್ಕೆ ಕ್ರೋನಿಕ್ ಅಬ್ಸ್ಟ್ರಕ್ಷನ್ ಅಂತ ಹೇಳೋದು. ಅದು ಅಷ್ಟು ಸ್ಟಾಕ್ ಆಗಿ ಸ್ವಲ್ಪ ಹೋಗ್ತಾ ಇತ್ತು. ಆಮೇಲೆ ಅವರು ಬಂದಾಗ ನಾವು ಪೈಪ್ ಹಾಕಿದಾಗ, ಅವರಿಗೆ ಕೆಥೆಟರ್ ಅಂತ ಹಾಕಿದಾಗ 2200 ml ಅಷ್ಟು ಮೂತ್ರ ಹೋಯಿತು. ಆಮೇಲೆ ಅವರ ಬ್ಯಾಕ್ ಪ್ರೆಷರಿಂದಾಗಿ ಅವರ ಕ್ರಿಯಾಟಿನ್ ಕೂಡ 3 ಏನಾಗಿತ್ತು. ಆಮೇಲೆ ಕೆಥೆಟರ್ ಹಾಕಿ 40 to 70 ಅವರ್ಸಲ್ಲಿ ಅದು ನಾರ್ಮಲಿಗೆ ಬರ್ತದೆ. ಯಾಕೆಂದರೆ ಯೂರಿನ್ ಡ್ರೈನ್ ಆದ ಕೂಡಲೇ ಪ್ರೆಷರ್ ಕಮ್ಮಿ ಆಗ್ತದೆ, ಆಮೇಲೆ ಕಿಡ್ನಿ ರಿಕವರಿ ಆಗಲಿಕ್ಕೆ ಆರಂಭ ಆಗ್ತದೆ. ಇದು ಕೂಡ ಒಂದು ಕ್ರಿಯಾಟಿನ್ ರೈಸ್ ಆಗಲಿಕ್ಕೆ ಅಬ್ಸ್ಟ್ರಕ್ಟಿವ್ ರೀಸನ್. ಇದರಲ್ಲಿ ಬೆನ್ನು ನೋವು ಏನಾದರೂ ಬರುವಂಥದ್ದು ಇಂಥದ್ದು? ಈಗ ಕೆಲವು ಸಲ 60 ವರ್ಷ ವಯಸ್ಸಾದವರಿಗೆ ಬೆನ್ನು ನೋವು ಅಂತ ಅವರು ಮೂಳೆ ರೋಗ ತಜ್ಞರ ಹತ್ರ ಹೋಗ್ತಾರೆ. ಸೊ ಅವರು ಬೆನ್ನು ನೋವಿಗೆ ಬೇಕಾದಂತಂದರೆ ಡಿಸ್ಕ್ ಪ್ರಾಬ್ಲಮ್ ಇದೆಯಾ, ಸವೆದಿದೆಯಾ ಅಂತೆಲ್ಲ ಪರೀಕ್ಷೆಗಳನ್ನು ಮಾಡ್ತಾರೆ. ಒಂದಿಷ್ಟು ಜನರಲ್ಲಿ CA ಪ್ರಾಸ್ಟೇಟ್ ಅಂತ ಒಂದು ನಮ್ಮ ಕ್ಯಾನ್ಸರ್ ಆಫ್ ದ ಪ್ರಾಸ್ಟೇಟ್ ಒಂದು ಕಂಡೀಷನ್ ಇದೆ. ಪ್ರಾಸ್ಟೇಟ್ ಕ್ಯಾನ್ಸರ್ ಆದಾಗ ಅದು ಬೆನ್ನು ಮೂಳೆಗೆ ಸ್ಪ್ರೆಡ್ ಆಗ್ತದೆ, ಮೆಟಾಸ್ಟೇಸಿಸ್ ಟು ದ ಸ್ಪೈನಲ್ ವರ್ಟಿಬ್ರಾ. ಅದರಿಂದ ಬೆನ್ನು ನೋವು ಬರ್ತಾ ಇರ್ತದೆ. ಅದರ ಮೂಲ ಕಾರಣ ಕ್ಯಾನ್ಸರ್ ಆಫ್ ದ ಪ್ರಾಸ್ಟೇಟ್. ಸೊ ಆವಾಗ ನಾವೇನು ಮಾಡಬೇಕು, ಒಂದು PSA ಅಂತ ಮಾಡಿದರೆ ಅವರಿಗೆ ಎಲ್ಲ ಟೆಸ್ಟ್ಗಳನ್ನು ಮಾಡಿದಾಗ ಅವರಿಗೆ ಮೇಜರ್ ಏನೊಂದು ಸಣ್ಣ ಸ್ಪಾಟ್ ಥರ ಕಾಣ್ತದೆ, ಮೆಟಾಸ್ಟೇಸಿಸ್ ಅಲ್ಲಿ ಡೆಪಾಸಿಟ್ ಆಗಿದ್ದು, ಬೇರೆ ಏನು ಕಾರಣಗಳು ಕಾಣೋದಿಲ್ಲ. ಆಗ ಅವ್ರು ಏನು ಮಾಡ್ತಾರೆ, ಯೂರಾಲಜಿಸ್ಟ್ ಹತ್ರ ಕಳಿಸ್ತಾರೆ. ನಾವು PSA ಮಾಡಿದಾಗ ಅದು ನೋಡಿದರೆ CA ಪ್ರಾಸ್ಟೇಟ್ ಆಗಿರ್ತದೆ. ಈಗ ನೋಡಿ, 60 ವರ್ಷ ದಾಟಿದವರಲ್ಲಿ ನಾವೇನು ಹೇಳ್ತೇವೆ ಅಂದರೆ, ಒಂದು ಸಲ ರಕ್ತ ಮೂತ್ರದಲ್ಲಿ ಹೋದರೂ ಕೂಡ ಅದನ್ನು ಡಾಕ್ಟರ್ ಹತ್ರ, ತಜ್ಞ ವೈದ್ಯರ ಹತ್ರ ತೋರಿಸ್ಬೇಕು 60 ವರ್ಷ ದಾಟಿದವರಲ್ಲಿ. ಯಾಕೆಂದರೆ ಈ ಬ್ಲಡ್ ಇನ್ ಯೂರಿನ್, ಹೆಮಚೂರಿಯಾ ಏನು ಹೇಳ್ತೇವೆ, ಕ್ಲಾಟ್ ಥರ ಹೋಗುವಂಥದ್ದು ಅಥವಾ ಕಂಟಿನ್ಯೂಸ್ ಬ್ಲಡ್ ಆಗುವಂಥದ್ದು, ಅದು ಮೂತ್ರಕೋಶದ ಕ್ಯಾನ್ಸರ್ ಆಗಿರ್ಬೋದು. ಅಥವಾ ಕೆಲವರಿಗೆ ಕಿಡ್ನಿ ಕ್ಯಾನ್ಸರ್ ಆದರೂ ಕೂಡ ಮೂತ್ರದಲ್ಲಿ ದಾರ ಥರ ಕ್ಲಾಟ್ ಆಗಿ ಒಂದು ನೂಲು ಥರ ಬರ್ತದೆ ಅದು. ಸೊ ಇದು ಕಿಡ್ನಿ ಕ್ಯಾನ್ಸರಲ್ಲಿ ಬರುವಂಥದ್ದು. ಪ್ರಾಸ್ಟೇಟ್ ಕ್ಯಾನ್ಸರಲ್ಲೂ ಕೂಡ ರಕ್ತ ಹೋಗುವಂಥದ್ದು. ಕೆಲವರು ಈಗ ಹೇಳ್ತಾರೆ ನಮ್ಮಲ್ಲಿ ಪೇಷಂಟ್ ಬಂದಾಗ, ನನಗೆ 2 ವರ್ಷದ ಮುಂಚೆನೇ ಸ್ವಲ್ಪ ಹೋಗ್ತಿತ್ತು, ಆದರೆ ನಿಲ್ತಿತ್ತು. ನಾನು ಏನಾದರೂ ಜೀರಿಗೆ ಕಷಾಯವ ಅಥವಾ ಬಾರ್ಲಿ ನೀರ, ಎಳ್ನೀರು ಕುಡಿದ್ರೆ ಅದು ಅಲ್ಲಿಗೆ ನಿಲ್ತಿತ್ತು ಅಂತ ಹೇಳ್ತಾರೆ. ಬಟ್ ಅವರು ಆಗಲೇ ಬಂದಿದ್ದರೆ ಅದು ಆರಂಭಿಕ ಹಂತದಲ್ಲಿ ಒಂದು ಸಲ ಹೋಗಿದ್ದರೂ ನಿಂತರೂ ಕೂಡ ಒಂದು ಸ್ಕ್ಯಾನ್ ಮಾಡ್ತಿದ್ರೆ ಅದರಲ್ಲಿ ಗೊತ್ತಾಗ್ತಿತ್ತು. ಆರಂಭಿಕ ಹಂತದಲ್ಲಿ ಒಂದು 1 ಸೆಂಟಿಮೀಟರ್ ಟ್ಯೂಮರ್ ಇರುವಾಗಲೇ, ಮೂತ್ರಕೋಶದ ಏನು ಗಡ್ಡೆ ಇದೆ ಅದು 1 ಸೆಂಟಿಮೀಟರ್ ಇರುವಾಗಲೇ ಗೊತ್ತಾಗ್ತಿತ್ತು. ಈಗ ಬ್ಲಡ್ಡೇ ನಿಲ್ತಾ ಇಲ್ಲ, ಕಂಟಿನ್ಯೂಸ್ ಆಗಿ ಮೂತ್ರದಲ್ಲಿ ರಕ್ತ ಹೋಗಲಿಕ್ಕೆ ಆರಂಭ ಆಗ್ತದೆ. ಆವಾಗ ನಾವು ಸ್ಕ್ಯಾನ್ ಮಾಡಿದಾಗ ಅದು ಈಗಾಗಲೇ 4 ಸೆಂಟಿಮೀಟರ್ ಆಗಿದೆ. ಸೊ ನಮ್ಮ ಸಲಹೆ ಏನಂದರೆ, 3 ವರ್ಷದ ಹಿಂದೆ ಒಂದು ಸಲ ಹೋಗಿತ್ತಲ್ಲ, ಅದೇ ಸಂದರ್ಭದಲ್ಲಿ ಒಂದು ಸ್ಕ್ಯಾನ್ ಮಾಡಿ ನೋಡ್ಬೋದಿತ್ತು. ಅಂದರೆ ಮೂತ್ರದಲ್ಲಿ ರಕ್ತ ಹೋಗೋದು ಕ್ಯಾನ್ಸರೇ ಆಗಬೇಕಂತೇನಿಲ್ಲ. ಈಗ ಇನ್ಫೆಕ್ಷನಿಂದ ಹೋಗ್ಬೋದು, ಸ್ಟೋನ್ ಇದ್ದರೆ ಹೋಗ್ಬೋದು, ಬೇರೆ ಕಾರಣಗಳು ಅದರಿಂದಲೂ ಹೋಗ್ಬೋದು. ಆದರೆ ಅದನ್ನು ಪ್ರೂವ್ ಮಾಡುವವರೆಗೆ ಅದಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈ ಕ್ಯಾನ್ಸರ್ ಅಲ್ಲ ಅಂತ ಹೇಳಬೇಕಾದ್ರೆ ಸ್ಕ್ಯಾನ್ ಮಾಡಬೇಕು. ಒಂದು ವೇಳೆ ಅಲ್ಟ್ರಾಸೌಂಡಲ್ಲಿ ಕೆಲವು ಸಲ ಮಿಸ್ ಆದರೂ CT ಸ್ಕ್ಯಾನಲ್ಲಿ ಮಿಸ್ ಆಗೋದಿಲ್ಲ. ಇದರ ಸ್ಲೋಗನೇ ಆಗಿ, ಡಿಟೆಕ್ಟ್ ಅರ್ಲಿ, ಪ್ರೊಟೆಕ್ಟ್ ದ ಕಿಡ್ನಿ ಹೆಲ್ತ್ ಅಂತ. ಸೊ ಆರಂಭಿಕ ಹಂತದಲ್ಲಿ ಇದನ್ನೆಲ್ಲ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಅಬ್ಸ್ಟ್ರಕ್ಟಿವ್ ಇದ್ರ ಬಗ್ಗೆ ಮಾತಾಡ್ತಾ ಇದ್ರಿ. ಇದಲ್ಲದೆ ಬೇರೆ ಯಾವ ರೀತಿಯಲ್ಲಿ ಕಿಡ್ನಿ ಡ್ಯಾಮೇಜ್ ಆಗ್ತದೆ? ನಾನು ಆಗಲೇ ಹೇಳಿದಾಗೆ ಮೆಡಿಕಲ್ ಕಾಸಸ್, ಕೆಲವು ಇನ್ಫೆಕ್ಷನ್, IgA ನೆಫ್ರೋಪತಿ ಅಂತ ಇದೆ, ಆಮೇಲೆ ಗ್ಲೋಮೆರುಲೋನೆಫ್ರೈಟಿಸ್ ಮಕ್ಕಳಲ್ಲಿ ಬರ್ತದೆ, ಸಣ್ಣ ಮಕ್ಕಳಲ್ಲಿ, ಅಥವಾ ರಿಕರೆಂಟ್ ಇನ್ಫೆಕ್ಷನ್ ಆಗಿ
ಬೈಲ್ಯಾಟ್ರಲ್ ಪೈಲೋನೆಫ್ರೈಟಿಸ್, ಡಯಾಬಿಟೀಸ್ ಇರುವವರಲ್ಲಿ ಅವರಿಗೆ ಇನ್ಫೆಕ್ಷನ್ ಆಗುವಂಥದ್ದು, ಯಾಕೆಂದರೆ ಲಾಂಗ್ ಸ್ಟ್ಯಾಂಡಿಂಗ್ ಡಯಾಬಿಟೀಸಲ್ಲಿ ಅನ್ಕಂಟ್ರೋಲ್ ಇರುವಾಗ ಅವರ ಬಾಡಿ ಇಮ್ಯುನಿಟಿ ಕಡಿಮೆ ಆಗ್ತದೆ. ಆಗ ಅವರಿಗೆ ಮೂತ್ರಕೋಶದ ಇನ್ಫೆಕ್ಷನ್ ಆಗುವಂಥದ್ದು, ಕಿಡ್ನಿಯ ಇನ್ಫೆಕ್ಷನ್ ಆಗುವಂಥದ್ದೆಲ್ಲ ಕಾಮನ್. ಸೊ ಈ ರೀತಿಯಲ್ಲಿ ರಿಕರೆಂಟ್ ಇನ್ಫೆಕ್ಷನ್ನು ಕೂಡ ಕಿಡ್ನಿ ಫೇಲಿಯರಿಗೆ ಕಾರಣ ಆಗ್ಬೋದು. ಈಗ ಎಷ್ಟೋ ಹೆಂಗಸರಲ್ಲಿ ಎಸ್ಪೆಷಲಿ ಇನ್ಫೆಕ್ಷನ್ ಕಾಮನ್. ಕಿಡ್ನಿಯ ಇನ್ಫೆಕ್ಷನ್ ಆಗಿ ಕ್ರೋನಿಕ್ ಪೈಲೋನೆಫ್ರೈಟಿಸ್ ಆಗಿ ಕಿಡ್ನಿ ಅಲ್ಲಿಗೆ ಕಾಂಟ್ರಾಕ್ಟ್ ಆಗಿ ಆಗ ಕಿಡ್ನಿ ಫೇಲರ್ ಆಗಿ ಬರುವಂಥದ್ದು ಕೂಡ ನಾವು ನೋಡಿದ್ದೇವೆ. ಈಗ ಈ ಕಿಡ್ನಿ ಫೇಲ್ ಆಗೋದು ಅಂತ ಹೇಳಿದ್ರೆ ಒಂದೇ ದಿವಸಕ್ಕೆ ಫೇಲ್ ಇಲ್ಲ, ಅದು ಓವರ್ ಎ ಟೈಮ್. ಈಗ ಕ್ರಿಯಾಟಿನಿನ್ ಸ್ಲೋಲಿ ರೈಸ್ ಆಗಿ ಆಮೇಲೆ ಅಂದರೆ ಕಿಡ್ನಿ ಫೇಲ್ ಅಂತ ಹೇಳಬೇಕಾದ್ರೆ 24 ಅವರ್ಸಿಗೆ 100 ml ಅಷ್ಟೇ ಯೂರಿನ್ ಬರುವಂಥದ್ದು. ಅಂದರೆ ಎಕ್ಸೆಸ್ ಕುಡಿದ್ರೆ ಅಲ್ಲಿ ಎಕ್ಸ್ಕ್ರೀಷನ್ ಆಗೋದಿಲ್ಲ, ಮೂತ್ರ ಬರುವುದೇ ಇಲ್ಲಲ್ಲ. ಹಾಗಾಗಿ ಬಾಡಿಯಲ್ಲಿ ಅದು ಸ್ಟಾಕ್ ಆಗ್ತದೆ. ಸ್ಟಾಕ್ ಆದಾಗ ಅದು ಲಂಗ್ಸಲ್ಲಿ ನೀರು ತುಂಬುವಂಥದ್ದು, ಫ್ಲೂರಲ್ ಎಫ್ಯೂಷನ್, ಅಲ್ಲಲ್ಲಿ ನೀರು ಹೊಟ್ಟೆಯಲ್ಲಿ ಎಸೈಟಿಸ್ ಅಂತ ಹೊಟ್ಟೆಯಲ್ಲಿ ನೀರು ಅದು ಎಲ್ಲೋ ಹೊರಗೆ ಬರೋದ್ರೆ ಎಲ್ಲೋ ಇರಬೇಕಲ್ಲ. ಸೊ ಅದನ್ನು ನಾವು ನೆಫ್ರಾಲಜಿಸ್ಟ್ ಹತ್ರ ಹೋದರೆ ಅವರು ಡಯಾಲಿಸಿಸ್ ಮಾಡಿ, ಡಯಾಲಿಸಿಸ್ ಅಂದರೆ ಆರ್ಟಿಫಿಷಿಯಲ್ ಕಿಡ್ನಿ ಅದನ್ನು ಫಿಲ್ಟರ್ ಮಾಡಿ ಒಂದು 4 hours ಮಲಗಬೇಕಾಗ್ತದೆ. 4 hours ಡಯಾಲಿಸಿಸ್ ಮಾಡಿ ತೆಗಿತಾರೆ. ಎಷ್ಟು ಕಿಡ್ನಿ ಫೇಲ್ ಆಗಿದೆ ಅದರ ಪ್ರಮಾಣದ ಮೇಲೆ ವಾರಕ್ಕೆ 3 ಸಲ, ವಾರಕ್ಕೆ 2 ಸಲ ಈ ರೀತಿ ಡಯಾಲಿಸಿಸ್ ಮಾಡ್ತಾರೆ. ಈಗ ಈ ಕಿಡ್ನಿ ಫೇಲ್ ಆಗೋದು ಅಥವಾ ಕಿಡ್ನಿಯ ಡ್ಯಾಮೇಜ್ ಆಗೋದು ಅದನ್ನು ಪುನಃ ನಾವು ಸರಿ ಮಾಡಲಿಕ್ಕೆ ಆಗ್ತದಾ? ಇಲ್ಲ, ಒಮ್ಮೆ ಡ್ಯಾಮೇಜ್ ಆದರೆ ಎಷ್ಟೋ ಜನ ಕೇಳ್ತಾರೆ, ಈಗ ಡಯಾಲಿಸಿಸ್ ಸ್ಟಾರ್ಟ್ ಆದರೆ ಇದು ಪರ್ಮನೆಂಟಾ ಅಂತ ಕೇಳ್ತಾರೆ. ಆಗ ನಾವು ಹೇಳ್ತೇವೆ ಅಬ್ಸ್ಟ್ರಕ್ಷನಲ್ಲಿ ಆದರೆ ಅಬ್ಸ್ಟ್ರಕ್ಷನ್ ರಿಲೀವ್ ಆದ ನಂತರ ಕಿಡ್ನಿ ನಾರ್ಮಲ್ ಪರಿಸ್ಥಿತಿಗೆ ಬರ್ತದೆ, ಡಯಾಲಿಸಿಸ್ ಮಾಡುವಂಥ ಅವಶ್ಯಕತೆ ಬೀಳುವುದಿಲ್ಲ. ಅದಕ್ಕೆ ಟೆಂಪರರಿ ಡಯಾಲಿಸಿಸ್ ಅಂತ ಹೇಳ್ಬೋದು. ಮತ್ತು 2 ಕಿಡ್ನಿ ಪೂರ್ತಿ ಡ್ಯಾಮೇಜ್ ಆಗೋರಿಗೆ, ಕಾಂಟ್ರಾಕ್ಟ್ ಆಗಿದೆ, ಏನು ಕೆಲಸನೇ ಮಾಡೋರಿಗೆ ಅದು ಪರ್ಮನೆಂಟ್ ಡಯಾಲಿಸಿಸ್ ಮಾಡಬೇಕಾಗ್ತದೆ. ಯಾವುದೇ ರೀತಿಯಲ್ಲಿ ಅದು ರಿಕವರಿ ಆಗೋದಿಲ್ಲ. ಈಗ ಪರ್ಮನೆಂಟ್ ಆಗಿ ಒಂದು ವೇಳೆ ರಿಕವರಿ ಆಗೋದಿಲ್ಲ ಅಂದರೆ ಅದಕ್ಕೆ ಪರಿಹಾರ ಅಂದರೆ ಒಂದು ಡಯಾಲಿಸಿಸ್, ಇನ್ನೊಂದು ಟ್ರಾನ್ಸ್ಪ್ಲಾಂಟ್. ಕಿಡ್ನಿಯನ್ನು ಹತ್ತಿರದ ಸಂಬಂಧಿಗಳಿಂದ ಕಾನೂನಾತ್ಮಕವಾಗಿ ಈಗ ಲೈವ್ ಡೊನೇಷನ್ ಅಂತ ಇದೆ, ತಾಯಿ ಮಗನಿಗೆ, ಮಗಳಿಗೆ ಅಥವಾ ಅಣ್ಣ ತಮ್ಮಂದಿರಿಂದ ಅಥವಾ ಹತ್ತಿರದ ಸಂಬಂಧಿಕರಿಂದ ಅದು ಮ್ಯಾಚ್ ಆದರೆ ಅಂಥವರನ್ನು ರೀನಲ್ ಟ್ರಾನ್ಸ್ಪ್ಲಾಂಟ್ ಮಾಡುವಂಥ ವ್ಯವಸ್ಥೆ ಇದೆ. ಅದರಲ್ಲಾದರೆ ನಿಮಗೆ ಡಯಾಲಿಸಿಸಿನ ಅವಶ್ಯಕತೆ ಇರೋದಿಲ್ಲ. ಆ 2 ಕಿಡ್ನಿ, ಅದನ್ನು ಡ್ಯಾಮೇಜ್ ಆಗಿರೋ ಕಿಡ್ನಿ ಹಾಗೇ ಇರ್ತದೆ. ಇದನ್ನು ಹೊಟ್ಟೆಯ ಕೆಳಭಾಗದಲ್ಲಿ ಈ ಅಪೆಂಡಿಕ್ಸ್ ಎಲ್ಲ ಇರ್ತದಲ್ಲ ಆ ಜಾಗದಲ್ಲಿ, ಇಲ್ಲಿ ರೈಟ್ ಇಲಿಯಾಕ್ ಫೋಸದಲ್ಲಿ ಇಡ್ತಾರೆ. ಅದನ್ನು ಇಟ್ಟು ಆರ್ಟ್ರಿ ಮತ್ತು ವೇನಿಗೆ ಜಾಯಿನ್ ಮಾಡ್ತಾರೆ. ಅದು ಮತ್ತೆ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಬಟ್ ಸ್ವಲ್ಪ ಜಾಗ್ರತೆ ಇರಬೇಕಾಗ್ತದೆ, ಅಂದರೆ ಅದಕ್ಕೆ ಇಮ್ಯುನೋಸಪ್ರೆಸೆಂಟ್ ಹಾಕಿರ್ತಾರೆ. ಈ ಟ್ರಾನ್ಸ್ಪ್ಲಾಂಟ್ ಆದ ವ್ಯಕ್ತಿಗಳು ಇನ್ಫೆಕ್ಷನ್ಗೆ ಪ್ರೋನ್ ಅವರು, ಹಾಗಾಗಿ ಇನ್ಫೆಕ್ಷನ್ ಆಗ್ತಾ ಇರ್ತದೆ. ಹಾಗಾಗಿ ಅವರು ಮಾಸ್ಕ್ ಬಳಸುವಂಥದ್ದು, ಫುಡ್ ಕಂಟ್ರೋಲ್ ಮಾಡುವಂಥದ್ದು, ಆರೋಗ್ಯವಂತ ಜೀವನ ಶೈಲಿ ಅಳವಡಿಸುವಂಥ ಬಹಳ ಅಗತ್ಯ. ಈಗ ಒಂದ್ಸಲ ಟ್ರಾನ್ಸ್ಪ್ಲಾಂಟ್ ಮಾಡಿದರೆ ಅದು ಸುಮಾರು ಎಷ್ಟು ವರ್ಷ ಬರ್ತದೆ? ಹಾಗೆ ತುಂಬ ಜನ ಏನು ತೊಂದರೆ ಆಗೋದಿಲ್ಲ. ಅದನ್ನು ತಜ್ಞ ವೈದ್ಯರ ಹತ್ರ ಹೋದರೆ ಏನೂ ತೊಂದರೆ ಆಗೋದಿಲ್ಲ. 20-25 ವರ್ಷನೂ ಬಂದದಿದೆ, ಏನು ತೊಂದರೆ ಆಗೋದಿಲ್ಲ. ಈಗ ಈ 2 ಕಿಡ್ನಿಗಳು ಕೂಡ ಟ್ರಾನ್ಸ್ಪ್ಲಾಂಟ್ ಆದರೂ ಕೂಡ ಅದು ಅದರಲ್ಲಿ ಯೂಶಲಿ ಅದೇ ಸ್ಥಳದಲ್ಲಿ ಇರ್ತದೆ. ಮತ್ತು 1 ಕಿಡ್ನಿ ಮಾತ್ರ ಟ್ರಾನ್ಸ್ಪ್ಲಾಂಟ್ ಮಾಡೋದು, 2 ಮಾಡೋದಿಲ್ಲ. ಯಾಕೆಂದರೆ ಅದರಲ್ಲಿ ಒಂದಿಷ್ಟು ಫಂಕ್ಷನ್ ಆಗ್ತಾ ಇರ್ತದೆ, ಒಂದು 15% ಏನೋ ಇರ್ತದೆ. ಅದನ್ನು ಕೂಡ ತೆಗಿಲಿಕ್ಕೆ ಇರ್ತದೆ. ಈಗ ತುಂಬ ಅದರಲ್ಲಿ ಪಸ್ ಇದ್ದಾಗ, ಪಯನೋಪ್ರೋಸಿಸ್ ಅಂತ ಹೇಳ್ತೇವೆ, ಅಥವಾ ಅದರಲ್ಲಿ ಕ್ಯಾನ್ಸರ್ ಇದ್ದಾಗ ಅಥವಾ TB ಇದ್ದಾಗ ಆವಾಗ ಅದನ್ನು ಹಾಲಾದ ಕಿಡ್ನಿಯನ್ನು ತೆಗೀತಾರೆ. ಇಲ್ಲದಿದ್ದರೆ ತೆಗೆಯುವುದಿಲ್ಲ, ಅದು ಹಾಗೇ ಇರ್ತದೆ. ಇದನ್ನು ಬೇರೆ ಸ್ಥಳದಲ್ಲಿ ಇಡ್ತಾರೆ. ಆದರೆ ಜಾಗೃತಿಯಾಗಿ ಇರಬೇಕಾಗ್ತದೆ. ಈಗ ಕಿಡ್ನಿಗೆ ಬೇರೆ ಬೇರೆ ರೀತಿಯ ಬೇರೆ ಕಾಯಿಲೆಗಳು ಬರುವಂಥ ಚಾನ್ಸಸ್ ಉಂಟಾ ಅನ್ನುವಂಥದ್ದು? ಬೇರೆ ಅಂದರೆ TB ಬರ್ಬೋದು. ನಮ್ಮ ಯೂಶ್ವಲಿ ಟ್ಯೂಬರ್ಕ್ಲೋಸಿಸ್ ಅಂದರೆ ಲಂಗ್ಸಿಗೆ ಮಾತ್ರ, ಶ್ವಾಸಕೋಶದ TB ಅಂತ ಎಲ್ಲರಿಗೂ ಗೊತ್ತಿರ್ತದೆ. ಒಂದು 80% ಲಂಗ್ಸಿಗೆ ಬಂದರೆ ಉಳಿದ 20% ಬೇರೆ ಅಂಗಾಂಗಗಳಿಗೆ ಬರ್ತದೆ. ಅದರಲ್ಲಿ ಒಂದು ದುಗ್ಧ ರಸಗ್ರಂಥಿಗಳನ್ನು, ಲಿಂಫ್ ನೋಡ್ಸ್ ಅಂತ ಹೇಳ್ತೇವೆ, ಅದು, ಇನ್ನೊಂದು ಕಿಡ್ನಿ, ಸೊ ಬೇರೆ ಇಂಟೆಸ್ಟೈನ್, ಕರುಳು, ಸೊ ಈ ಭಾಗಗಳಿಗೆ ಕೂಡ ಬರ್ಬೋದು. ಸೊ ಅದರಲ್ಲಿ ಕಿಡ್ನಿಗೆ ಕೂಡ ಬರ್ತದೆ. ಕಿಡ್ನಿಯಲ್ಲಿ ಏನಂತ ಹೇಳಿದರೆ ಅವರಿಗೆ ಆರಂಭಿಕ ಹಂತದಲ್ಲಿ ಈಗ ಮೂತ್ರಕೋಶಕ್ಕೆ ಬಂದರೆ ಪದೇ ಮೂತ್ರ ಹೋಗುವಂಥದ್ದು, ಮತ್ತು ಅವರಿಗೆ ಬೇರೆ ಈ ಶ್ವಾಸಕೋಶದ ಥರ ಕೆಮ್ಮೆಲ್ಲ ಇರುವುದಿಲ್ಲ, ಅಥವಾ ಯಾವುದೇ ರೀತಿಯ ಬೇರೆ ಸಿಂಪ್ಟಮ್ಗಳು, ಹಸಿವು ಕಮ್ಮಿ ಅಂಥದ್ದೆಲ್ಲ ಏನೂ ಇಲ್ಲದೆ ಸಣ್ಣ ರೋಗ ಲಕ್ಷಣಗಳಿರ್ತವೆ. ಅಂದರೆ ಮೂತ್ರ ಪದೇ ಹೋಗುವಂಥದ್ದು, ರಕ್ತ ಹೋಗುವಂಥದ್ದು.
ಸೊ ಆಗ ನಾವೇನು ಮಾಡ್ತೇವೆ, ಇನ್ಫೆಕ್ಷನ್ ಉಂಟಾ ಅಂತ ಯೂರಿನ್ ಕಲ್ಚರ್ ಕಳಿಸ್ತೇವೆ. ಕಲ್ಚರ್ ಎಲ್ಲಿ ಆದರೂ ನೆಗೆಟಿವ್ ಬಂದು ನ್ಯೂಮರಸ್ ಪಸ್ಸೆಲ್ಸ್ ಇದ್ದರೆ ಆವಾಗ ನಾವು ಡೌಟಾಗಿ AFE ಅಂತ ಕಳಿಸ್ತೇವೆ. ಅಂದರೆ ರಾತ್ರಿ ಸ್ಟಾಕ್ ಆದ ಮೂತ್ರ ಬೆಳಿಗ್ಗೆ ಎದ್ದ ಕೂಡಲೇ ಅದನ್ನು ಸ್ಯಾಂಪಲ್ ಕಲೆಕ್ಟ್ ಮಾಡಿ ಕಳಿಸ್ತೇವೆ. ಅದರಲ್ಲಿ ಈ ಟ್ಯೂಬರ್ಕ್ಲೋಸಿಸ್ನ ಬ್ಯಾಕ್ಟೀರಿಯಾ ಇದೆ, ಮೈಕ್ರೋಬ್ಯಾಕ್ಟೀರಿಯಾ ಟ್ಯೂಬರ್ಕ್ಯುಲಾ ಇದೆ ಅಂತ ನೋಡ್ತೇವೆ. ನೋಡಿದರೆ ಅದಕ್ಕೆ ಆ್ಯಸ್ ಯೂಶ್ವಲ್ 6 to 9 months ATT ಅಂದರೆ ಆ್ಯಂಟಿ ಟ್ಯೂಬರ್ಕ್ಯುಲೋಸಿಸ್ ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ. ಬಟ್ ಇದರಲ್ಲಿ ಏನಾಗ್ತದೆ, TB ಈಗ ಯೂರಿಟ್ರಲ್ಲಿದ್ದರೆ ಅದು ಹೀಲ್ಸ್ ಬೈ ಫೈಬ್ರೋಸಿಸ್ ಅಂತ, ಅದೇನಾಗ್ತದೆ ಟ್ಯೂಬ್ ಅಲ್ಲಿಗೆ ಸ್ಟ್ರಿಂಕ್ ಆಗ್ತದೆ. ಆಗ ಸ್ಟ್ರಿಕ್ಚರ್ ಅಂತ ಆಗ್ಬೋದು. ಸ್ಟ್ರಿಕ್ಚರ್ ಆದರೆ ಕಿಡ್ನಿಗೆ ಡ್ಯಾಮೇಜ್ ಆಗ್ಬೋದು, ಅಥವಾ ಕಿಡ್ನಿಯಲ್ಲಿ TB ಇದ್ದರೆ ಒಂಥರ ಕಿಡ್ನಿ ಡ್ಯಾಮೇಜ್ ಆಗ್ಬೋದು. ಇನ್ನು ಕೆಲವರಿಗೆ ಮಾತ್ರೆಯಲ್ಲಿ ಯಾವುದೇ ತೊಂದರೆ ಇರ್ಬೋದು. ಈಗ ಮೂತ್ರಕೋಶ ತಿಂಬಲ್ ಬ್ಲ್ಯಾಡರ್ ಅಂತ ಹೇಳ್ತೇವೆ. ಅಂದರೆ 500 ml ಅಷ್ಟು ಕೆಪಾಸಿಟಿ ಇರುವಂಥ ಬ್ಲ್ಯಾಡರ್ 80 ml ಅಷ್ಟು ಸಣ್ಣ ಮೂತ್ರಕೋಶ. ಏನಾಗ್ತದೆ, ಮೂತ್ರ ಬಂದ ಕೂಡಲೇ ಅಲ್ಲಿ ಸ್ಟಾಕೇ ಆಗೋದಿಲ್ಲ, ಹೋಗ್ತದೆ. 50-100 ಸಲ ಮೂತ್ರ ಹೋಗುವಂಥದ್ದು ಇದೆ. ಅದು TB ಅಂತ ಆಗುವಂಥ ತಿಂಬಲ್ ಬ್ಲ್ಯಾಡರ್. ಕೆಪಾಸಿಟಿ 80 ಅಷ್ಟೇ ಹೋಲ್ಡ್ ಮಾಡಲಿಕ್ಕೆ ಆಗೋದು. ಈಗ ಫಂಕ್ಷನಲ್ಲೆಲ್ಲ ಇದ್ದರೆ ಒಂದು ಸಲ 300 ಆದ ಕೂಡಲೇ ಒಂದು ಸೆನ್ಸೇಷನ್ ಬರ್ತದೆ, ನೀವು ಗಮನಿಸಿರ್ಬೋದು. ಫಸ್ಟ್ ಒಂದು ಸೆನ್ಸೇಷನ್ ಬಂದಾಗೆ ಆಗ್ತದೆ, ಆಮೇಲೆ ನೀವು ಅದನ್ನು ಹೋಲ್ಡ್ ಮಾಡಿದರೆ ನೆಕ್ಸ್ಟ್ ಸೆನ್ಸೇಷನ್ ಒಂದು 500 ಆಗುವಾಗ ಬರ್ತದೆ. ಆಗ ನಿಮಗೆ ಹೋಲ್ಡ್ ಮಾಡಲಿಕ್ಕೆ ಆಗೋದಿಲ್ಲ, ನೋವಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಹೋಗಲೇಬೇಕಾಗ್ತದೆ. ಇವರಲ್ಲಿ ಏನಾಗ್ತದೆ, 80 ಕೆಪಾಸಿಟಿ ಇರೋರಿಗೆ ನೀವು 80 ಅಲ್ಲ 40 ಆಗೋಗಲೇ ಸೆನ್ಸೇಷನ್ ಬರ್ತದೆ, 80 ಆಗೋ ಹೋಗಲೇಬೇಕು. ಎಷ್ಟು ಸಲ ಹೋಗಬೇಕಾಗ್ತದೆ ನೀವು? ಈಗ 1500 ml ಯೂರಿನ್ ನಾರ್ಮಲಾಗಿ ಪ್ರೊಡ್ಯೂಸ್ ಆಗುವನಿಗೆ 80 ml ಕೆಪಾಸಿಟಿಯ ಬ್ಲ್ಯಾಡರ್ ಇದ್ದರೆ ಎಷ್ಟು ಸಲ ಹೋಗಬೇಕು? ಬಹಳ ಹಿಂಸೆ ಆಯಿತು. ಕೆಲವರು ಟಾಯ್ಲೆಟಲ್ಲಿ ಇರುವಂಥ ಪರಿಸ್ಥಿತಿ ಕೂಡ ಬರ್ತದೆ. ಆಗ ನಾವು ಅದನ್ನು ಕರುಳನ್ನು ಉಪಯೋಗಿಸಿ ಆ ಕೆಪಾಸಿಟಿಯನ್ನು ಜಾಸ್ತಿ ಮಾಡೋದು, ಆಗ್ಮೆಂಟೇಷನ್ ಅಂತ ಹೇಳೋದರಿಗೆ. ಈ ಬ್ಲ್ಯಾಡರನ್ನು ಪಾರ್ಟ್ ಆಫ್ ಇಂಟೆಸ್ಟೈನ್ ತೆಗೆದು ಐಲಿಯೋಸಿಸ್ಟೋಪ್ಲಾಸ್ಟಿ ಅಂತ, ಅಂದರೆ ಅದನ್ನು ಕೆಪಾಸಿಟಿ ದೊಡ್ಡದು ಮಾಡುವಂಥದ್ದು. ಸೊ ಇಂಥದ್ದೆಲ್ಲ ಮಾಡಬೇಕಾಗ್ತದೆ. ಈಗ ನೀವು ಬೇರೆ ಬೇರೆ ಕಾಯಿಲೆಗಳಿಂದ ಕಿಡ್ನಿಗೆ ತೊಂದರೆ ಆಗ್ತದೆ ಅಂತ ಹೇಳಿದ್ರು. ಕಿಡ್ನಿಗೆ ಬರುವ ಕಾಯಿಲೆಗಳಿಂದ ಏನಾದರೂ ಕೂಡ ಬೇರೆ ಅಂಗಾಂಗಗಳಿಗೆ ತೊಂದರೆ ಆಗುವಂಥದ್ದುಂಟಾ? ಹೌದು. ಈಗ ಕ್ಯಾನ್ಸರಲ್ಲಿ ಅದರ ಮೇಲೆ ಒಂದು ಅಡ್ರಿನಲ್ ಅಂತ ಗ್ರಂಥಿ ಇದೆ, ಅದಕ್ಕೆ ಸ್ಪ್ರೆಡ್ ಆಗ್ಬೋದು. ಮತ್ತು ಈ ಕಿಡ್ನಿ ಕ್ಯಾನ್ಸರ್ ಏನಿದೆ ಅದು ಲಂಗ್ಸಿಗೆ ಹೋಗುವಂಥದ್ದು, ಅಥವಾ ಲಿವರಿಗೆ ಹೋಗುವಂಥದ್ದು, ಅಥವಾ ಬೋನಿಗೆ ಸ್ಪ್ರೆಡ್ ಆಗ್ಬೋದು. ಸಾಮಾನ್ಯವಾಗಿ ನಾವು ಕಿಡ್ನಿ ಕ್ಯಾನ್ಸರಲ್ಲಿ ಗಡ್ಡೆ ಆದಾಗ <4 centimeter ಇದ್ದಾಗ ಬರೀ ಗಡ್ಡೆ ಅಷ್ಟೇ ತೆಗಿತೇವೆ, ಪಾರ್ಟ್ ಆಫ್ ಕಿಡ್ನಿ ಮತ್ತು ಕಿಡ್ಡೆ. ಮತ್ತು ಅವರಿಗೆ ಫಾಲೋಅಪ್ಪಲ್ಲಿ ಆಗ್ತೇವೆ, ಎವ್ರಿ 3 monthsಗೊಮ್ಮೆ ಸ್ಕ್ಯಾನ್ ಮಾಡುವಂಥದ್ದು. ಯಾಕೆಂದರೆ ಅಲ್ಲಿ ಪೂರ್ತಿ ಕಿಡ್ನಿ ತೆಗೆದಿಲ್ಲ. ಅದು more than 4 centimeter ಇದ್ದಾಗ ಗಡ್ಡೆ ಮಾತ್ರ ಅಲ್ಲ, ಇಡೀ ಕಿಡ್ನಿಯನ್ನೇ ತೆಗಿತೇವೆ. ಅದು ಅವರನ್ನು ಕೂಡ ಫಾಲೋಅಪ್ಗೆ ಆಗ್ತೇವೆ. ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಕಾರಣ ಇರ್ಬೋದು, ವೆಹಿಕಲ್ ಎಲ್ಲ ಹೋಗುವಂಥ ಉತ್ಪತ್ತಿ ಆಗುವಂಥ ಏನು ಕೆಮಿಕಲ್ ಏನಿರ್ತಲ್ಲ, ಇದರಿಂದಲೂ ಏನು ಯಂಗ್ಸ್ಟರ್ಸಿಗೆ ತುಂಬ ಜನರಿಗೆ ನಾನು ಮೂತ್ರಕೋಶದ್ದು ಜೊತೆಗೆ ಕಿಡ್ನಿ ಕ್ಯಾನ್ಸರ್ ಆಗಿದ್ದನ್ನು ನೋಡಿದ್ದೇನೆ. ಸೊ ಕಿಡ್ನಿ ಕ್ಯಾನ್ಸರ್ ಯಂಗ್ಸ್ಟರಲ್ಲಿ ಬಂದರೆ ಸ್ವಲ್ಪ ಎಗ್ರೆಸಿವ್ ಇರ್ತದೆ. ಒಬ್ಬನಿಗಂತೂ 1 ವರ್ಷದಲ್ಲಿ ಡೆತ್ ಆಯಿತು. ಅದೇನಾದ್ರು ಕಿಡ್ನಿ ತೆಗೆದ್ರೂ, ಗಡ್ಡೆ ಮತ್ತು ಕಿಡ್ನಿ ತೆಗೆದ್ರೂ ಅದು ಮತ್ತೆ ಲಂಗ್ಸಲ್ಲಿ ಬಂತು. ಅದು ಎಕ್ಸ್ರೇ ಮತ್ತು CT ಸ್ಕ್ಯಾನ್ ಮಾಡಿದಾಗ ಅದು ಮೆಟಸ್ಟೇಸಿಸ್, ಮಲ್ಟಿಪಲ್ ಮೆಟಸ್ಟೇಸಿಸ್ ಲಂಗ್ ಕಂಡು ಬಂತು ನಮಗೆ. ಇದು ಕಾಮನೆಸ್ಟ್ ಲಂಗಿಗೆ ಹೋಗ್ತದೆ, ಆಮೇಲೆ ಬೋನಿಗೆ ಹೋಗ್ಬೋದು, ಲಿವರಿಗೆಲ್ಲ ಸ್ಪ್ರೆಡ್ ಆಗ್ಬೋದು. ಮೂತ್ರಕೋಶದ ಕ್ಯಾನ್ಸರ್ ಕೂಡ ಹಾಗೆ, ಅದು ಕೂಡ ಬೋನಿಗೆ ಮತ್ತು ಲಿವರಿಗೆ ಸ್ಪ್ರೆಡ್ ಆಗ್ಬೋದು. ಈಗ ಈ ವರ್ಷದ ಧ್ಯೇಯವಾಕ್ಯದ ಬಗ್ಗೆ ಕಿಡ್ನಿಗಳನ್ನು ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳುವಂಥದ್ದು. ಪ್ರೊಟೆಕ್ಟ್ ಮಾಡುವುದು ಹೇಗೆ? 8 ಗೋಲ್ಡನ್ ರೂಲ್ಸ್ ಇದೆ. ನಂಬರ್ 1, ಸ್ಟೇ ಫಿಟ್. ಅವರ ಹೈಟಿಗೆ ಸರಿಯಾದಂಥ ತೂಕವನ್ನು, ಅವರಿಗೆ ಗೊತ್ತುಂಟು ಇಷ್ಟು ಹೈಟ್ ಇದ್ದರೆ ಇಷ್ಟು ತೂಕ ಇರಬೇಕು. ಅದು ಅಷ್ಟು ಸುಲಭ ಅಲ್ಲ, ಬಟ್ ಫಿಟ್ ಆಗಿರುವಂಥದ್ದು ಬಹಳ ಮುಖ್ಯ. ಇನ್ನೊಂದು ಹೆಲ್ದಿ ಫುಡ್ ಅಂತ, ಎರಡನೇದು. ಹೆಲ್ದಿ ಅಂದರೆ ಏನು? ಹಸಿರು ತರಕಾರಿಗಳು, ಬೇಯಿಸದೆ ತಿನ್ನುವಂಥ ಕೆಲವು ಸೌತೆಕಾಯಿ ಅಂಥದ್ದು, ಫ್ರೂಟ್ಸಲ್ಲಿ ಪಪ್ಪಾಯಿ ಮತ್ತು ವಾಟರ್ ಮೆಲನ್. ಈಗಿನ ಡಿಹೈಡ್ರೇಷನಿಗೆ ತುಂಬ ನೀರಿರುವಂಥದ್ದು ವಾಟರ್ ಮೆಲನ್, ಅದು ಕೂಡ ಒಳ್ಳೆಯದು. ಸೊ ಈ ಫ್ರೂಟ್ಸ್, ಅದರಲ್ಲೂ ಕೂಡ ಈ ರಾಸಾಯನಿಕ ಉಪಯೋಗಿಸದೆ ಮಾಡುವಂಥದ್ದಿದ್ದರೆ ಬಹಳ ಒಳ್ಳೆಯದು. ಮಂಗಳೂರಿನಲ್ಲಿ ಕೆಲವು ಸಲ ಇತ್ತೀಚೆಗೆ ಹಂಪನಘಟ್ಟ ಏರಿಯಾದಲ್ಲಿ ಸಂಡೆ ಎಲ್ಲ ತಂದು ರಾಸಾಯನಿಕ ಉಪಯೋಗಿಸತ್ತು ಕೆಲವು ಹಣ್ಣು ಹಂಪಲುಗಳೆಲ್ಲ ಇರ್ತದೆ. ಅದು ಅತ್ತಾವರ ಏರಿಯಾದಲ್ಲಿ ಮತ್ತು ಹಂಪನಘಟ್ಟ ಏರಿಯಾದಲ್ಲಿ ಸ್ಪೆಸಿಫಿಕಲಿ ಇದೆ. ಮತ್ತು ಈ ಬಾಳೆಹಣ್ಣು ನಾನು ನೋಡಿದ್ದೇನೆ, ಮಾರ್ಕೆಟಲ್ಲಿ ಬರುವಂಥದ್ದು ತುಂಬ ಒಂದೇ ದಿನದಲ್ಲಿ ಹಣ್ಣಾಗುವಾಗೆ ಆಗ್ತದೆ. ಅದು 2-3 ದಿನ ಇಟ್ಟರೆ ಅದು ಹಾಳಾಗ್ತದೆ. ಆದಷ್ಟು ನಾವು ಮನೆಯಲ್ಲೇ ಬೆಳೆಸುವಂಥದ್ದು. ನಾವು ಇಲ್ಲಿ ನಗರದಲ್ಲಿ ಕಷ್ಟ. ಸೊ ಮನೆಯಲ್ಲೇ ಸಿಗುವಂಥ ಪೇರಳೆ ಹಣ್ಣು ಇರ್ಬೋದು, ಅಥವಾ ಚಿಕ್ಕು ಇರ್ಬೋದು, ಬಾಳೆಹಣ್ಣು ಇರ್ಬೋದು, ಮನೆಯಲ್ಲೇ ಬೆಳೆಯುವಂಥದ್ದನ್ನು
ಯಾವುದೇ ರಾಸಾಯನಿಕ ಉಪಯೋಗದೆ ಅದನ್ನು ಹಣ್ಣು ಮಾಡಲಿಕ್ಕೂ ರಾಸಾಯನಿಕ ಉಪಯೋಗಿಸ್ತಾರೆ. ಅಂಥ ಉಪಯೋಗಿಸೋದನ್ನು ಜೊತೆಗೆ ಅದಕ್ಕೆ ಯಾವುದೇ ರಾಸಾಯನಿಕ ಹಾಕಿ ಬೆಳೆಸೋದನ್ನು ತಿಂದರೆ ಬಹಳ ಒಳ್ಳೆಯದು. ಬಹುಶಃ ಇವತ್ತು ತುಂಬ ಜನರಿಗೆ ಕಿಡ್ನಿ ಫೇಲ್ ಆಗಲಿಕ್ಕೆ ಈ ರಾಸಾಯನಿಕಗಳು ಕೂಡ ಒಂದು ಕಾರಣ ಇರ್ಬೋದು. ಇದು ಎರಡಾಯಿತು. ಇನ್ನೊಂದು ಕಂಟ್ರೋಲ್ ಬ್ಲಡ್ ಶುಗರ್. ಯಾರಾದರೂ ಡಯಾಬಿಟಿಕ್ ಇದ್ದರೆ ಹಿತಮಿತವಾದ ಡಯಟ್ ಜೊತೆಗೆ ಮಾತ್ರೆಯನ್ನು ತಗೊಳ್ಳುವಂಥದ್ದು, ರೆಗ್ಯುಲರ್ ತಗೊಳ್ಳುವಂಥದ್ದು ಮೂರನೇದು. ನಾಲ್ಕನೇದು ಮೇಂಟೈನ್ ಬ್ಲಡ್ ಪ್ರೆಷರ್. ಇದು ಕೂಡ ಬಹಳ ಇಂಪಾರ್ಟೆಂಟ್. ಇವತ್ತೊಬ್ಬ ಬಂದಿದ್ದು ಸಣ್ಣ ಹುಡುಗ 35 ವರ್ಷದ್ದು ಸ್ಟೋನ್ ಆಗಿ ಅಡ್ಮಿಟ್ ಆಗಿದ್ದಾನೆ. ಬಿ ಪಿ ನೋಡಿದರೆ ಕೇಳಿದರೆ ಮಾತ್ರೆ ತೊಗೋತಾ ಇದ್ದಾನೆ ಅಂತ ಹೇಳ್ತಾನೆ. ಬಿ ಪಿ ನೋಡಿದರೆ 220 120. ಅಷ್ಟೊಂದು ಸಿಮ್ಟಮ್ಸ್ ಇಲ್ಲ, ಬಟ್ ಅದು ಒಳಗೆ ಕಿಡ್ನಿ ಮೇಲೆ ಹೃದಯದ ಮೇಲೆ ತೊಂದರೆ ಆಗ್ತದಲ್ಲ. ಸೊ ಹಾಗಾಗಿ ಬಿ ಪಿ ಇದ್ದವರು ಅದನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಇನ್ನೊಂದು ಹೈಡ್ರೇಷನ್. ನಾನು ಆಗಲೇ ಹೇಳಿದ ಹಾಗೆ ಒಂದು 20 kgಗೆ 1 ಲೀಟರ್ನಷ್ಟು ನೀರು, ಅಂದರೆ ಒಂದು 60 kg ಇದ್ದರೆ 3 ಲೀಟರ್ನಷ್ಟು. ಅವಾಯ್ಡ್ ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್. ತುಂಬ ಕುಡಿಯುವಂಥದ್ದು ಅಥವಾ ಸ್ಮೋಕಿಂಗ್ ಮಾಡುವಂಥದ್ದು, ಈವನ್ ಒಂದು ಸಿಗರೇಟ್ ಕೂಡ ಒಳ್ಳೆಯದಲ್ಲ. ಬಟ್ ಹೆವಿ ಕುಡಿಯೋದಂತೂ ಖಂಡಿತ ಸೇಫ್ ಅಲ್ವೇ ಅಲ್ಲ. ಸೊ ಇದೊಂದು. ಆಮೇಲೆ ಪೇಯ್ನ್ ಕಿಲ್ಲರ್. ಕೌಂಟ್ರಲ್ಲಿ ಹೋಗಿ ಬೆನ್ನು ನೋವಿದೆ ಅಂತ ವರ್ಷಗಟ್ಟಲೆ ಪೇಯ್ನ್ ಕಿಲ್ಲರ್ ತಗೊಳ್ಳುವಂಥದ್ದು, ನೋವಿನ ಮಾತ್ರೆಗಳನ್ನು ತಗೊಳ್ಳುವಂಥದ್ದು ಕೂಡ ಅವಾಯ್ಡ್ ಮಾಡಬೇಕಾಗ್ತದೆ. ಡಾಕ್ಟರ್ ಸಲಹೆ ಮೇಲೆ ಕೆಲವು ಕಿಡ್ನಿಗೆ ತೊಂದರೆ ಆಗದೇ ಇರುವಂಥ ಕೆಲವು ಮಾತ್ರೆಗಳಿವೆ, ಅದನ್ನು ಕೂಡ ಡಾಕ್ಟರ್ ಸಲಹೆ ಮೇಲೆಗೆ ತಗೊಳ್ಳುವಂಥದ್ದು ಬಹಳ ಇಂಪಾರ್ಟೆಂಟ್. ಇನ್ನೊಂದು ಕಿಡ್ನಿ ಫಂಕ್ಷನ್ ಟೆಸ್ಟ್ ರೆಗ್ಯುಲರ್ ಆಗಿ ಚೆಕ್ ಮಾಡುವಂಥದ್ದು. ಬ್ಲಡ್ ಯೂರಿಯಾ ಕ್ರಿಯಾಟಿನಿನ್ 6 ತಿಂಗಳಿಗೊಮ್ಮೆ, ವರ್ಷಕ್ಕೊಮ್ಮೆ ರೆಗ್ಯುಲರ್ ಆಗಿ ಬ್ಲಡ್ ಯೂರಿಯಾ ಕ್ರಿಯಾಟಿನಿನ್ ಚೆಕ್ ಮಾಡುವಂಥದ್ದು ಕೂಡ ಇಂಪಾರ್ಟೆಂಟ್. ಮತ್ತು ಎಕ್ಸಸೈಸಲ್ಲಿ 30 ಮಿನಿಟ್ಸ್ ಎಕ್ಸಸೈಸ್. ಈ ಎಕ್ಸಸೈಸಲ್ಲಿ ವಾಕಿಂಗ್ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ಸೈಕ್ಲಿಂಗ್ ಇರ್ಬೋದು, ಅಥವಾ ಜಾಗಿಂಗ್ ಇರ್ಬೋದು, ಬೇರೆ ಥರದ ಸಿಂಪಲ್ ಎಕ್ಸಸೈಸ್. ಈಗ ಗಾರ್ಡನಿಂಗ್, ತೋಟದಲ್ಲಿ ನಡೆಯುವಂಥದ್ದು, ಇದು ಕೂಡ ಎಕ್ಸಸೈಸ್. ಈಗ ಲಿಫ್ಟ್ ಯೂಸ್ ಮಾಡದೆ ಸ್ಟೆಪ್ಪನ್ನು ಹಿಡ್ಕೊಂಡು ಹೋಗುವಂಥದ್ದು ಕೂಡ ಅದೊಂದು ಕೈಂಡ್ ಆಫ್ ಎಕ್ಸಸೈಸ್, ಮೈಲ್ಡ್ ಎಕ್ಸಸೈಸ್. ಇದು ಮಾಡುವಂಥದ್ದು ಕೂಡ ನಮ್ಮ ಶರೀರದ ಆರೋಗ್ಯ ಜೊತೆಗೆ ಕಿಡ್ನಿಯ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಬೋದು. ಒಳ್ಳೆಯದು ಡಾಕ್ಟರ್ ಸದಾನಂದ ಪೂಜಾರಿ ಅವರೇ. ಮುಖ್ಯವಾಗಿ ನಮ್ಮ ಕಿಡ್ನಿ ಯಾವ್ಯಾವ ಕಾರ್ಯಗಳನ್ನೆಲ್ಲ ಅದು ನಿರ್ವಹಿಸ್ತದೆ ಮತ್ತು ಅದಕ್ಕೆ ಬರುವ ತೊಂದರೆಗಳು ಹೇಗೆ ಬರ್ತವೆ ಮತ್ತು ಕಿಡ್ನಿಯ ಆರೋಗ್ಯ ಕಾಪಾಡುವುದರಿಂದ ಯಾವ ರೀತಿಯಲ್ಲಿ ನಾವು ಅದನ್ನು ಸೇಫಾಗಿ ಇಟ್ಕೊಳ್ಬಹುದು ಅನ್ನೋದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ಥ್ಯಾಂಕ್ ಯು.